ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸ್ಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಸದರ್ ಸೋಫಾ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಕೌಜುದ್ದೀನ್ ಅಂತ, ಅವನು ಸುಮಾರು 22 ವರ್ಷ. ಆತ ಒಬ್ಬ ಹೆಣ್ಮಗಳ ಜೊತೆ ವಿಶ್ವಾಸದಿಂದ ಇದ್ದ ಮತ್ತು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಕೂಡ ಆತ ಹೇಳ್ತಾನೆ. ಸೊ ಈ ನಡುವೆ ಆ ಹುಡುಗಿಯ ಚಿಕ್ಕಪ್ಪ ಒಂದೆರಡು ಬಾರಿ ಅವನಿಗೆ ನಮಗಿಷ್ಟ ಇಲ್ಲ ಅಂತ ಕೂಡ ಹೇಳಿರ್ತಾನಂತೆ. ಅದಾದಮೇಲೆ ನಿನ್ನೆ ಆ ಹುಡುಗಿ ಕಡೆಯಿಂದನೇ ಕರೆಸ್ಕೊಂಡು, ಯಾವುದೋ ಕೃತ್ಯ ನಡೆದ ಸ್ಥಳ ಇದೆ, ಆ ಕೃತ್ಯಕ್ಕೆ ನಡೆದ ಸ್ಥಳದಲ್ಲಿ ಕರೆಸ್ಕೊಂಡು ಅಲ್ಲಿ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ ಮತ್ತು ಒಂದು ಸ್ಟ್ಯಾಬ್ ಇಂಜುರಿಯನ್ನು ಕೂಡ ಮಾಡಿದ್ದಾನೆ. ಸೊ ಇಂಜೂರ್ಡ್ ಏನಿದ್ದಾನೆ ಗೌಸುದ್ದೀನ್, ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಮತ್ತು ಇಲ್ಲಿ ಕಿಮ್ಸಿಗೆ ಶಿಫ್ಟ್ ಮಾಡಲಾಗಿದೆ. ಮತ್ತು ಆರೋಪಿಗಳೇನಿದ್ರು, ಒಬ್ಬ ವಶೀಮ್ ಅಂತ, ಅವನಿಗೆ 34 ವರ್ಷ, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಇವನ ಮೇಲೆ ಈ ಹಿಂದೆ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಇವನ ಮೇಲೆ ದಾಖಲಾಗಿದೆ. ಮತ್ತು ಈ ಒಂದು ಘಟನೆಯಲ್ಲಿ ಯಾರು ಆ ಹೆಣ್ಮಗು ಇದೆ ಅವಳನ್ನ ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿದ್ದೀವಿ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ನಮ್ಮ ತನಿಖೆಯಲ್ಲಿ ಆಕೆ ಭಾಳ ಒತ್ತಾಯ ಮಾಡಿ ಆ ಹುಡುಗನ್ನ ಕೃತ್ಯ ನಡೆದ ಸ್ಥಳಕ್ಕೆ ಕರೆಸ್ಕೊಂಡಿರುವಂಥದ್ದು, ಮತ್ತು ಆರೋಪಿ ಕೂಡ ಆ ಹುಡುಗಿ ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನೋಂಥದ್ದು ಆರೋಪಿಸಿದ್ದಾನೆ. ಹಾಗಾಗಿ ವಶೀಮ್ ಮತ್ತು ಆ ಲೇಡಿ ಏನಿದ್ದಾರೆ ಅವ್ರನ್ನ ಕೂಡ ನಾನು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡಲಾಗ್ತದೆ. ಅದೆಲ್ಲ ಇನ್ನೂ ಡೀಟೇಲ್ಸ್ ತೊಗೋಬೇಕು. ಭಾಳಷ್ಟು ದಿನಗಳಿಂದ ಪರಸ್ಪರ ವಿಶ್ವಾಸ ಇತ್ತು ಅಂತ ಹೇಳ್ತಾರೆ. ಅದೇನು ಲವ್ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಭಾಳ ಒಳ್ಳೆಯ ಜೊತೆಗೆ ಓಡಾಡ್ತಿದ್ರು, ಜೊತೆಯಲ್ಲೆಲ್ಲ ಮಾತಾಡ್ತಿದ್ರು ಮತ್ತು ಡೈಲಿ ಬೇಸಿಸ್ ಮೇಲೆ ಟಚ್ಚಲ್ಲಿದ್ದರು ಅನ್ನೋದು ನಮಗೆ ಸದ್ಯದ ತನಿಖೆಯಲ್ಲಿ ಕಂಡು ಬಂದಿದೆ. ಕೌಜುದ್ದೀನು ಏನು ಇಂಥದ್ದೇ ನಿರ್ದಿಷ್ಟವಾದ ಕೆಲಸ ಅಂತಲ್ಲ, ಇಂಥದ್ದೇ ಅಂತಲ್ಲ. ಗೌಂಡಿ ಕೆಲಸ ಮಾಡುವಂಥದ್ದು ಮತ್ತು ಬೇರೆ ಫಿಸಿಕಲ್ ಮೇನ್ಯಲ್ ವರ್ಕರ್, ಲೇಬರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಶಿವಪ್ಪ ಅಂತ ನಮ್ಮ ಆಹಾರ ನಿರೀಕ್ಷಕರೇನಿದ್ದಾರೆ, ಅವರ ಒಂದು ಫಿರ್ಯಾದ್ ಮೇಲೆ ಒಟ್ಟು ಸುಮಾರು 49 ಟನ್ ಅಷ್ಟು ಅಕ್ಕಿ, 2 ಲಾರಿಲಿ, ಒಂದು ಲಾರಿಲಿ 30 ಟನ್ ಮತ್ತು ಇನ್ನೊಂದು ಲಾರಿಲಿ 19 ಟನ್ ಸೇರಿದಂತೆ ಒಟ್ಟು 49 ಟನ್ ಅಕ್ಕಿ ಇದ್ದದ್ದು ನಾವು ಒಂದು ಪ್ರಕರಣವನ್ನು ಮಾಡಿದ್ದೀವಿ. ಇದರಲ್ಲಿ ಶಿವಪ್ಪ ಅನ್ನೋರ ಕಡೆಯಿಂದ ಕಂಪ್ಲೇಂಟನ್ನು ತೊಗೊಳ್ಳಲಾಗಿದೆ. ಇದು ಹುಬ್ಬಳ್ಳಿ ದಕ್ಷಿಣ ಭಾಗಕ್ಕೆ, ಅಂದರೆ ಏನು ಹಾವೇರಿ ಹಾವೇರಿ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಕಲೆಕ್ಟ್ ಮಾಡ್ಕೊಂಬಿಟ್ಟು ಇದೇನು ನಮ್ಮ PDS ರೈಸ್ ಏನಿದೆ, ಅನ್ನಭಾಗ್ಯದ ರೈಸ್ ಏನಿದೆ, ಇದನ್ನು ಕದ್ದಿರೋ ಸಾಧ್ಯತೆ ಇದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ನಮಗೆ ನೀಡಲಾಗಿರುವಂಥ ಕಂಪ್ಲೇಂಟಲ್ಲಿ ತಿಳಿದು ಬಂದಿದೆ. ಈ ಲಾರಿಗಳು ಮತ್ತು ಲಾರಿ ಜೊತೆ ಇದ್ದಂಥ ಆರೋಪಿಗಳೇನಿದ್ದಾರೆ ಇವರೆಲ್ಲ ಗುಜರಾತ್ ಮೂಲದವ್ರು ಇದ್ದರು ಅನ್ನೋಂಥದ್ದು ತಿಳಿದು ಬಂದಿದೆ. ಈಗ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದರು, ಯಾರು ಇದನ್ನು ಲೋಡ್ ಮಾಡಿಕೊಟ್ರು ಮತ್ತು ಅವ್ರಿಗೆ ಎಲ್ಲಿಂದ ಬಂತು ಅನ್ನೋಂಥದ್ದನ್ನು ತನಿಖೆ ಮಾಡಲಾಗ್ತಾ ಇದೆ. ಇಲ್ಲ, ನಾನಿನ್ನೂ ಇದನ್ನು ಡೀಟೇಲ್ಸ್ ತೊಗೊಂಡಿಲ್ಲ. ಇನ್ಸಿಡೆಂಟ್ ಆಗಿರೋದು ಅದಷ್ಟೇ ಗೊತ್ತು. ನಾನಿನ್ನೂ ವಿಸಿಟ್ ಕೂಡ ಮಾಡಬೇಕು. ಯಾರು ಏನು ಯಾರೇ ಇರಲಿ ಅದನ್ನು ಕ್ರಮ ತೊಗೊಳ್ಲಿಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಹೇಳ್ತೀವಿ. ನಂಗೆ ಗೊತ್ತಿಲ್ಲ ಯಾರ ಕಡೆಯಿಂದ ಅಂತಂದು. ಇವನ್ನು ಆರೋಪಿಗಳನ್ನ ಇಂಟ್ರಾಗೇಷನ್ ಮಾಡಬೇಕು ಮತ್ತು ಇದು 49 ಟನ್ ಅಂದರೆ ಏನು ಸುಮ್ಮನೆ ಒಂದು ಯಾವುದೋ ಪಿಕಪ್ ಗಾಡಿಲೋ ಯಾವುದೋ ಒಂದು ಲಗೇಜ್ ಆಟೋದಲ್ಲೋ ಹೋಗ್ತಿರೋವಂಥದ್ದಲ್ಲ. ಇಷ್ಟು ರೈಸು ಕಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಭಾಳ ವ್ಯವಸ್ಥಿತವಾಗಿ ಒಂದು ಜಾಲದ ರೀತಿಯಲ್ಲಿರುತ್ತೆ. ಅದು ಯಾವ ರೀತಿ ಜಾಲ ಇದೆ ಮತ್ತು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರೂ ಕೂಡ ತನಿಖೆ ವ್ಯಾಪ್ತಿಗೆ ತರುವಂಥ ಕೆಲಸ ಮಾಡಲಾಗಿದೆ. 4 ಜನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತೀವಿ. 4 ಜನದ್ದು ಕೂಡ ಭರತ್ ಚಾವ್ಡಾ, ರಾಜು ಚಾವ್ಡಾ, ಅಂದಾಬಾಯಿ ವಕಾದಾರ್ ಮತ್ತು ಜೈರಾಮ್ ಉಗ್ರೇಜಾ ಅಂತ 4 ಜನ ಗುಜರಾತ್ ರಾಜ್ಯದವರಿದ್ದಾರೆ. ಬೇಸಿಕಲಿ ಇವರು ಲಾರಿ ಡ್ರೈವರ್ಗಳು ಮತ್ತು ಲಾರಿ ಡ್ರೈವರ್ ಜೊತೆಗಿದ್ದಂಥವ್ರು. ಎಲ್ಲಿಂದ ಲೋಡ್ ಮಾಡ್ಕೊಂಬಂದರು, ಸಂಪೂರ್ಣವಾಗಿ ಎಲ್ಲ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಪ್ರತಿಯೊಬ್ಬರು ಯಾರು ಈ ಒಂದು ವ್ಯವಸ್ಥಿತ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿದ್ದಾರೆ ಅವ್ರನ್ನೆಲ್ಲರನ್ನು ಪತ್ತೆ ಮಾಡಲಾಗುತ್ತೆ.